ಮಾಡಿಸಿದರೇನು? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಸ್ವಾಮಿ, ಅಣ್ಣರು ಮಾಡಿದ ಆ ಒಂದು ದಿನದ ಅವಿವೇಕವು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅದನ್ನು ಕ್ಷಮಿಸಲೆಂದು ನಿನ್ನಲ್ಲಿ ಎಷ್ಟು ಬಾರಿ ಪರಿಪರಿಯಾಗಿ ಬೇಡಿಕೊಂಡಿರುವನು. ಆಗಿದ್ದು ಹಾಗೆ ಹೋಯಿತು. ನೀನು ಇಷ್ಟು ದುಃಖಿಸಲು ಕಾರಣವೇನು ನನ್ನೊಡನ್ನು ತಿಳಿಸಬಾರದೆ? ಸ್ವಾಮಿ, ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು ಹೇಳಿ? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಅದು ಹಿಂದಿನ ಮಾತು. ಈಗ ನಾನು ಯಾವ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವನೆ ಕೇಳಿ. ಏನು ನಾನು ಹಸ್ತಿನಾಂಬೆಯ ದೇವಿಯ ಮಂದಿರಕ್ಕೆ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ಏನೆಂದಳು ಗೊತ್ತೇ ಸ್ವಾಮಿ? ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವಷ್ಟೇ ಎಂದು ಹೇಳಿ ಅಪಹಾಸ್ಯ ಮಾಡಿ ಕೇಕೆ ಹಾಕಿ ನಕ್ಕಳು. ಏನು ಸಂಧಿಗೆ ಪ್ರಯತ್ನ? ಯಾರು ಅದಕ್ಕೆ ಹೋದವರು? ಇನ್ಯಾರು ಸ್ವಾಮಿ? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಮನಸ್ಸಿಗೆ ಬಲು ಬೇಸರ, ಮನಸ್ಸಿಗೆ ಬಲು ಬೇಸರ, ಅನುಜನು ಈ ಪರಿಗೈದವ ಬೇಟೆ, ಮನಸ್ಸಿಗೆ ಬಲು ಬೇಸರ. ಗೋಪಿಕಾಂಗನ ವಿಲಾಸ ವಿಪ್ರಗಳಲ್ಲಿ ಭಕ್ತನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ದೋರಿಕಿಂದ ಹಿಂತಿರುಗಿದಾಗಲೇ ಹೀಗಾಗಬಹುದು ಉಳಿಸಿದನು. ಅದಿರಲಿ ಸ್ವಾಮಿ, ಆ ಭಾನುಮತಿಗೆ ಏನು ಉತ್ತರ ಕೊಟ್ಟೆ? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು ಹೇಳ ಬಂದರು. ಪಾಪು ಪಾಪು, ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆ.